ಹಾಯ್ ಫ್ರೆಂಡ್ಸ್, ನೋಡಿ ಇದು ಇವರಿಗೆ ವೀರಗಾಸೆ ಅಂತೇಳಿ ಕರೀತಾರೆ. ಇವರು ಎಷ್ಟು ಚೆನ್ನಾಗಿ ನರ್ತನೆ ಮಾಡ್ತಾರೆ ಮತ್ತು ಎಷ್ಟು ಚೆನ್ನಾಗಿ ಕುಣಿತಾರೆ. ಅವ್ರ ಮಾತುಗಳಾಗಿರ್ಬೋದು, ಅವ್ರ ಕುಂತ, ಅವ್ರ ಹಾವ ಭಾವ, ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೀವೆಂದಾದರೂ ನೋಡಿದ್ದೀರಾ ಈ ಥರದ್ದು ವೀರಗಾಸೆ ಅಂತ ಹೇಳ್ಬಿಟ್ಟು? ಸೊ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಬಡಿತಾ ಇದ್ದಾರೆ ಎಲ್ಲ ತಮಟೆ ಎಲ್ಲ, ಅದೆಲ್ಲ ಇವರಿಗೆ ಸಪ್ರೇಟ್ ಅಂತಲೇ ಇರುತ್ತೆ. ಸೊ ಇವರು ಯಾವುದೇ ಬೇರೆ ಇದಕ್ಕೆ ಸೌಂಡಿಗೆ ಡ್ಯಾನ್ಸ್ ಮಾಡಲ್ಲ. ಇವರಿಗೆ ಅಂತ ಇವ್ರನ್ನ ಕರೆಸಿದ ಮೇಲೆ ಇವರಿಗೆ ಅಂತಲೇ ತಮಟೆನೂ ಸಪ್ರೇಟಾಗಿಯೇ ಕರೆಸ್ಬೇಕು. ಸೊ ಇವ್ರು ಮಾತಾಡ್ತಾ ಇರೋದನ್ನು ನೀವು ಕೇಳಿಸ್ಕೊತಾ ಇರ್ಬೋದು. ಒಂದೊಂದು ಪದನೂ ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅಂತ ಅಂದರೆ, ಇವ್ರು ಮಾತಾಡೋ ಒಂದು ಮಾತುಗಳಾಗಿರ್ಬೋದು ಅಥವಾ ಇವ್ರ ಕುಂತಗಳಾಗಿರ್ಬೋದು, ಎಲ್ಲದಕ್ಕೂ ಒಂದು ಅರ್ಥ ಅನ್ನೋದಿರುತ್ತೆ. ಅದರೊಳಗೆ ಒಂದು ಒಳ ಅರ್ಥ ಅನ್ನೋದು ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್, ಆ ಥರ ಇರುತ್ತೆ. ಸೊ ಅದು ಸಂಪೂರ್ಣವಾಗಿ ಇದನ್ನು ತಿಳಿದವರಿಗೆ ಮಾತ್ರ ಅರ್ಥ ಆಗೋದು. ಈಗ ನಿಮ್ಮಂಥವರಿಗೆ ಸುಮ್ಮನೆ ನೋಡ್ತಾ ಇದ್ದವರಿಗೆ ಎಲ್ಲ ಅರ್ಥ ಆಗಲ್ಲ. ಬಟ್ ಅದ್ರ ಬಗ್ಗೆ ಗೊತ್ತಿರೋರಿಗೆ ಅವರು ಒಂದೊಂದು ಕುಣಿತಕ್ಕೂ ಅರ್ಥ ಇರುತ್ತೆ. ಅವರೊಂದೊಂದು ಕುಣಿತನೂ ಹಾಕ್ತಾರಲ್ವ, ಸೊ ಅದಕ್ಕೆಲ್ಲ ಅರ್ಥ ಇರುತ್ತೆ. ಆಮೇಲೆ ಅಲ್ಲಿ ಕೆಳಗಡೆ ಉರಿತಿದೆ ಅಲ್ಲ ಕರ್ಪೂರ, ಆ ಕರ್ಪೂರಕ್ಕೂ ಎಷ್ಟು ಒಂದು ಚೊಂಬಲ್ಲಿ ಅಕ್ಕಿ ಹಾಕಿ ಆ ಅಕ್ಕಿ ಮೇಲೆ ಕರ್ಪೂರ ಇಟ್ಟು ಎಷ್ಟು ಚೆನ್ನಾಗಿ ಉರಿಸ್ತಾ ಇದ್ದಾರೆ ನೋಡಿ. ಆ ಕರ್ಪೂರಕ್ಕೂ ಆ ಉರಿತಾರ ಅಂತ ಒಂದು ಕರ್ಪೂರ ದೈವ ಸಂಕೇತ, ಅದಕ್ಕೂ ಒಂದು ಅರ್ಥ ಇರುತ್ತೆ. ಬಟ್ ಅದು ನಮಗೆ ಗೊತ್ತಿರಲ್ಲ ಅಷ್ಟೇ. ಇವರು ಎಲ್ಲೇ ಬಂದ್ರೂ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನಮ್ಮ ಕಡೆ ಕರ್ನಾಟಕದ ಸೈಡು ವೀರಗಾಸೆ ಅಂತಂದರೆ ಅಷ್ಟು ಇಷ್ಟಪಡ್ತಾರೆ. ಹಿಂದಿನವ್ರಿಗೆಲ್ಲ ಗೊತ್ತಿರುತ್ತೆ, ಬಟ್ ಈಗಿನ ಮಕ್ಕಳಿಗೆ ಹಿಂದಿನವರಿಗೆಲ್ಲ